ರಂಗೇರಿದ ಕರ್ನಾಟಕ ಚುನಾವಣಾ ಚದುರಂಗ ಟಿಕೆಟ್ಗಾಗಿ ಸಿಎಂ ಮನೆಯಲ್ಲಿ ರಾಜಕೀಯ ಹೈಡ್ರಾಮಾ ಉತ್ತರ ಕರ್ನಾಟಕದಲ್ಲಿ ಮತಬೇಟೆಗಿಳಿದ ಬಿಜೆಪಿ ಚಾಣಕ್ಯ. ಇವತ್ತು ಹುಬ್ಬಳ್ಳಿ, ಧಾರವಾಡ, ಗದಗದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರ ಚುನಾವಣಾ ಯಾತ್ರೆ ನಡೆಯಿತು. ಆದರೆ ಹಲವು ಕಡೆ ಶಾ ರ್ಯಾಲಿಗೆ ವಿರೋಧ ವ್ಯಕ್ತವಾಯಿತು. ಅವೆಲ್ಲದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಹುಬ್ಬಳ್ಳಿ, ಧಾರವಾಡದಲ್ಲಿ ಅಮಿತ್ ಶಾ ಭರ್ಜರಿ ಅಭಿಯಾನ. ಬಿಜೆಪಿ ಗೆಲ್ಲಿಸೋಕೆ ಜಿಲ್ಲೆಯಾದ್ಯಂತ ಶಾ ಮಿಂಚಿನ ಸಂಚಾರ. ಕರ್ನಾಟಕ ಚುನಾವಣಾ ಪ್ರಚಾರದಲ್ಲಿರೋ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಇವತ್ತು ಹುಬ್ಬಳ್ಳಿ, ಧಾರವಾಡದಲ್ಲಿ ಅಬ್ಬರದ ಪ್ರಚಾರ ಮಾಡಿದ್ರು. ಎಂದಿನಂತೆ ಇಂದು ಕೂಡ ಮಠ ಮಾನ್ಯಗಳ ಭೇಟಿ ಮುಂದುವರೆಸಿದ್ರು. ಮೊದಲಿಗೆ ಹುಬ್ಬಳ್ಳಿಯಲ್ಲಿರೋ ಸಿದ್ದರೂಢ ಮಠಕ್ಕೆ ಶಾ ಭೇಟಿ ಕೊಟ್ರು. ಆಗ ಹುಬ್ಬಳ್ಳಿ ಏರ್ಪೋರ್ಟ್ಗೆ ಸಿದ್ದರೂಢ ಹೆಸರಿಡುವಂತೆ ಟ್ರಸ್ಟಿಗಳು ಮನವಿ ಮಾಡಿದ್ರು. ಅದಕ್ಕೆ ಅಮಿತ್ ಶಾ ಬಿಜೆಪಿಯನ್ನ ಗೆಲ್ಲಿಸುವಂತೆ ಕೇಳಿಕೊಂಡ್ರು. ಧಾರವಾಡದಲ್ಲಿ ಬಿಜೆಪಿ ಚಾಣಕ್ಯನಿಗೆ ಎದುರಾಯಿತು ಪ್ರತಿಭಟನೆ ಬಿಸಿ. ಕಪ್ಪು ಬಾವುಟ ಪ್ರದರ್ಶಿಸಿ ಶಾ ವಿರುದ್ಧ ಧಿಕ್ಕಾರ ಕೂಗಿದ ಸಮತಾ ಸೇನೆ. ಸಿದ್ದರೂಢ ಮಠ ಮುಗಿಸಿ ಅಲ್ಲಿಂದ ಸೀದಾ ದಾರಾ ಬೇಂದ್ರೆ ಸ್ಮಾರಕಕ್ಕೆ ಗೌರವ ಸಲ್ಲಿಸಿ ಆಮೇಲೆ ದಾರಾ ಬೇಂದ್ರೆ ಕುಟುಂಬ ಸದಸ್ಯರನ್ನ ಭೇಟಿ ಮಾಡಿದ್ರು. ಆದರೆ ಧಾರವಾಡಕ್ಕೆ ಭೇಟಿ ನೀಡಿದ ಅಮಿತ್ ಶಾಗೆ ಕಪ್ಪು ಬಾವುಟ ಪ್ರದರ್ಶಿಸೋಕೆ ಸಮತಾ ಸೇನೆಯ ಕಾರ್ಯಕರ್ತರು ಯತ್ನಿಸಿದಾಗ ಪೊಲೀಸರು ಎಲ್ಲರನ್ನೂ ಚದುರಿಸಿದ ಘಟನೆ ನಡೆಯಿತು. ಬೆಳಗ್ಗೆ 11 ಗಂಟೆ ಸುಮಾರಿಗೆ ಧಾರವಾಡದಲ್ಲಿ ಕಾಂಗ್ರೆಸ್ ವಿರುದ್ಧ ಉಪವಾಸ ನಡೆಸಿದ್ರು. ಆದರೆ ಧರಣಿ ಕೂತ ಸ್ಥಳದಲ್ಲಿದ್ದ ಕಾರ್ಗಿಲ್ ಸ್ತೂಪಕ್ಕೆ ಮಾಲಾರ್ಪಣೆ ಮಾಡದೆ ಹೋಗಿದ್ದಕ್ಕೆ ಆಕ್ರೋಶ ವ್ಯಕ್ತವಾಯಿತು. ಅಲ್ಲಿಂದ ಅಬ್ಬಿಗೆರೆಗೆ ಬಂದು ಮುಷ್ಟಿಧಾನ್ಯ ಅಭಿಯಾನದಲ್ಲಿ ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾದ್ರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎಂದಿನಂತೆ ವಾಗ್ದಾಳಿ ನಡೆಸಿದ್ರು. कांग्रेस की जो किसान विरोधी सरकार चली है, इसके कारण कर्नाटक जो कृषि की दुनिया में एक समय पर देश का नेतृत्व कर रहा था, वहां 3500 से ज्यादा किसानों ने आत्महत्या करनी पड़ी और 3500 किसानों की आत्महत्या के बाद भी सिद्धरामैया सोते रहते हैं. ಇದಾದ್ಮೇಲೆ ಪಂಡಿತ್ ಪುಟ್ಟರಾಜ ಕವಿ ಗವಾಯಿ, ಪಂಚಾಕ್ಷರಿ ಗವಾಯಿಗಳು ಹಾನಗಲ್ ಕುಮಾರಸ್ವಾಮಿ ಗದ್ದುಗೆ ದರ್ಶನ ಪಡೆದು ಪೂಜೆ ಸಲ್ಲಿಸಿದ್ರು. ಬಳಿಕ ಗದುಗಿನ ವೀರನಾರಾಯಣ ಸ್ವಾಮಿ ದೇವಸ್ಥಾನ 3000 ಮಠಕ್ಕೆ ಭೇಟಿ ನೀಡಿದ್ರು. ಅಲ್ಲಿಂದ ಸಂಜೆ ಹುಬ್ಬಳ್ಳಿಯಲ್ಲಿ ಭರ್ಜರಿ ರೋಡ್ ಶೋ ನಡೆಸಿದ್ರು. ರಾತ್ರಿ ಉದ್ಯಮಿಗಳ ಜೊತೆ ಸಭೆ ನಡೆಸಿದ ಶಾ ಸದ್ಯಕ್ಕೆ ಹುಬ್ಬಳ್ಳಿಯಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ನಾಳೆ ಬೆಳಗಾವಿಯಲ್ಲಿ ಶಾ ರಾಜಕೀಯ ರ್ಯಾಲಿ ನಡೆಯಲಿದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಯೋಗೇಶ್ ಗೌಡ ಕೊಲೆ ಕೇಸಲ್ಲಿ ನಾವೇನಂತ ತೋರಿಸ್ತೀವಿ, ಸಚಿವ ವಿನಯ್ ಕುಲಕರ್ಣಿಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳಿ ಧಾರವಾಡದ ಹೆಬ್ಬಳ್ಳಿ ಗ್ರಾಮದಲ್ಲಿ ಯಡಿಯೂರಪ್ಪ ಬಹಿರಂಗ ಹೇಳಿಕೆ ಕೊಟ್ಟಿದ್ದಾರೆ. ಯೋಗೇಶ್ ಗೌಡ ಕೊಲೆ ಕೇಸಲ್ಲಿ ನಾವು ಏನಂತ ಜನರಿಗೆ ತೋರಿಸ್ತೀವಿ, ಸಚಿವ ವಿನಯ್ ಕುಲಕರ್ಣಿಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳಿ ಧಾರವಾಡದ ಹೆಬ್ಬಳ್ಳಿ ಗ್ರಾಮದಲ್ಲಿ ಯಡಿಯೂರಪ್ಪ ಅವರು ಬಹಿರಂಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿನಯ್ ಕುಲಕರ್ಣಿಯನ್ನ ಎಲ್ಲಿಗೆ ಕಳುಹಿಸಬೇಕು ಅಲ್ಲಿಗೆ ಕಳುಹಿಸುತ್ತೇವೆ, ಎಲ್ಲಿಗೆ ಕಳುಹಿಸಬೇಕೋ ಅಲ್ಲಿಗೆ ಕಳುಹಿಸದಿದ್ರೆ ನನ್ನನ್ನ ಯಡಿಯೂರಪ್ಪ ಅಂತ ಹೇಳಬೇಡಿ ಅಂತ ಹೇಳಿ ಧಾರವಾಡದ ಹೆಬ್ಬಳ್ಳಿ ಗ್ರಾಮದಲ್ಲಿ ಯಡಿಯೂರಪ್ಪ ಅವರು ಬಹಿರಂಗ ಹೇಳಿಕೆಯನ್ನ ನೀಡಿದ್ದಾರೆ.
ವಿನಯ್ ಕುಲಕರ್ಣಿಯವರ ಮನೆಗೆ ಕಳಿಸಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೇನೆ. ಬಂಧುಗಳೇ, ಇವತ್ತು ನಿರ್ಧಾರ ಮಾಡಬೇಕಾಗಿದೆ. ಯಾವ ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯ ಬಿಜೆಪಿ ಯೋಗೀಶ್ ಗೌಡರ ಕೊಲೆ ಮಾಡೋದಕ್ಕೆ ಸಂಚು ಮಾಡಿ ಎಲ್ಲರಿಗೆ ಷಡ್ಯಂತ್ರ ಮಾಡಿರುವಂತ ಈ ಸಚಿವರ ಬಗ್ಗೆ ಈಗಾಗಲೇ ಹೈಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ. ನಾನು ನಿಮಗೆ ಭರವಸೆಯನ್ನು ಕೊಡ್ತೇನೆ, ಯಾವ ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯ ಯೋಗೀಶ್ ಗೌಡರ ಹತ್ಯೆ ಆಯಿತು, ಕೊಲೆಗಳ ವಿರುದ್ಧ ಕೈ ಜೋಡಿಸಿದಾರೋ, ಈ ಉಳಿದ ಎಲ್ಲರ ಬಗ್ಗೆ ಸಮಗ್ರ ತನಿಖೆಯನ್ನು ಮಾಡಿಸಿ ಇವ್ರು ಎಲ್ಲಿ ಕಳಿಸಬೇಕು ಅಲ್ಲಿ ಕಳಿಸ್ತಾ ಇದ್ರೆ ನನ್ನನ್ನು ಯಡಿಯೂರಪ್ಪ ಅಂತ ನೀವು ಕರಿಬೇಡಿ. ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿದ್ದ ಟಿಕೆಟ್ ಅಸಮಾಧಾನಕ್ಕೆ ತೇಪೆ ಹಚ್ಚುವ ಕೆಲಸಕ್ಕೆ ಅಲ್ಲಲ್ಲಿ ಬ್ರೇಕ್ ಬೀಳ್ತಾ ಇದೆ. ಸಿಎಂ ವಿರುದ್ಧ ತೊಡೆತಟ್ಟಿದ್ದ ಚಿಮ್ಮನಕಟ್ಟಿ ಕೂಲ್ ಆಗಿದ್ದಾರೆ. ಜೆಡಿಎಸ್ ಬಿಟ್ಟ ಅಖಂಡಗೆ ಕಾಂಗ್ರೆಸ್ ಸೇರಿದ ಖೇಣಿಗೆ ಟಿಕೆಟ್ ಕೊಡಬೇಡಿ ಅನ್ನೋ ಆಕ್ರೋಶ ಹೊರಗೆ ಬರ್ತಾ ಇದೆ. ಧಾರವಾಡದಲ್ಲಿ ಸಚಿವ ಕುಲಕರ್ಣಿಗೆ ಆಕಾಂಕ್ಷಿಗಳ ಬಿಸಿ ತಟ್ಟಿದೆ. ಅವೆಲ್ಲದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಬಾದಾಮಿಯಲ್ಲಿ ಸಿಎಂ ವಿರುದ್ಧ ತೊಡೆತಟ್ಟಿದ ಚಿಮ್ಮನಕಟ್ಟಿ ಕೂಲ್. ನಿನ್ನೆ ಹೈಕಮಾಂಡ್ಗೆ ದೂರು, ಇಂದು ಸಿಎಂ ಪರ ಬ್ಯಾಟಿಂಗ್. ಹೌದು, ಬಾದಾಮಿ ಕ್ಷೇತ್ರದ ಹಾಲಿ ಶಾಸಕ ಬಿಬಿ ಚಿಮ್ಮನಕಟ್ಟಿ ನಿನ್ನೆಯಷ್ಟೇ ಸಿಎಂ ಬಾದಾಮಿಗೆ ಬರಬಾರದು ಅಂತ ಹೈಕಮಾಂಡ್ಗೆ ದೂರು ಕೊಟ್ಟಿದ್ರು. ಇವತ್ತು ಖುದ್ದು ಮುಖ್ಯಮಂತ್ರಿಗಳೇ ಚಿಮ್ಮಕಟ್ಟಿ ಜೊತೆ ಮಾತನಾಡಿ ಮನವೊಲಿಸಿದ್ದಾರೆ. ನಿನ್ನೆ ಸಿಟ್ಟು ಹೊರಹಾಕಿದ್ದ ಶಾಸಕ ಇವತ್ತು ಸಿದ್ದರಾಮಯ್ಯರನ್ನ ನಾನೇ ಮುಂದೆ ನಿಂತು ಗೆಲ್ಲಿಸ್ತೀನಿ, ನಾಮಪತ್ರ ಸಲ್ಲಿಸಿ ಸಾಕು ಅಂತಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಆಗಬೇಕಾಗಿ ಸಿದ್ದರಾಮಯ್ಯ ಅವರು ಆ ದೃಷ್ಟಿಯಿಂದ ಅವರಿಗೆ ಸ್ವ ಇಚ್ಛೆಯಿಂದ ನಾನು ಕೂಡ ತ್ಯಾಗ ಮಾಡಿ ಅವರಿಗೆ ಸ್ಥಾನವನ್ನು ಅಲಂಕರಿಸಿದೆ. ಅವರಿಗೆ ಸ್ವ ಇಚ್ಛೆಯಿಂದ ತ್ಯಾಗ ಮಾಡಿ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಲಿ, ಅವರಿಗೆ ಭವಿಷ್ಯ ಒಳ್ಳೆಯದಾಗಲಿ ಆ ದೃಷ್ಟಿಯಿಂದ ನಾನು ಕೂಡ ಒಂದು ಸ್ವ ಇಚ್ಛೆಯಿಂದ ಅವರಿಗೆ ನಿಲ್ಲುವುದಕ್ಕೆ ನಾನು ಕೂಡ ಆಹ್ವಾನ ಮಾಡಿಕೊಂಡಿದ್ದೇನೆ. ರೆಬಲ್ ನಾಯಕ ಅಖಂಡ ಶ್ರೀನಿವಾಸ್ ಟಿಕೆಟ್ ಅತಂತ್ರ. ಜೆಡಿಎಸ್ನಲ್ಲಿ ರೆಬಲ್ ಆಗಿ ಕಾಂಗ್ರೆಸ್ ಸೇರಿದ ಶಾಸಕ ಅಖಂಡ ಶ್ರೀನಿವಾಸ್ಗೆ ಟಿಕೆಟ್ ಕೊಡಬೇಡಿ, ಪ್ರಸನ್ನ ಕುಮಾರ್ಗೆ ಟಿಕೆಟ್ ಕೊಡಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಪಟ್ಟು ಹಿಡಿದಿದ್ದಾರೆ. ಇದರಿಂದ ತಲೆ ಕೆಡಿಸಿಕೊಂಡಿರುವ ಅಖಂಡ ಇವತ್ತು ಜಮೀರ್ ಅಹಮದ್ ಜೊತೆ ಸಿಎಂ ಭೇಟಿ ಮಾಡಿ ಟಿಕೆಟ್ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದೀರಿ, ಮಾತು ಉಳಿಸಿಕೊಳ್ಳಿ ಅಂತ ಸಿಎಂಗೆ ಮನವಿ ಮಾಡಿದ್ರು. ಖೇಣಿಗೆ ಟಿಕೆಟ್ ಕೊಡಬೇಡಿ ಎಂದು ಖರ್ಗೆಗೆ ದುಂಬಾಲು. ಹೌದು, ನೈಸ್ ಅಕ್ರಮ ಪ್ರಕರಣದಲ್ಲಿದ್ರೂ ಕಾಂಗ್ರೆಸ್ ಅಶೋಕ್ ಖೇಣಿಯನ್ನ ಕಾಂಗ್ರೆಸ್ಗೆ ಸೇರಿಸಿಕೊಳ್ತು. ಜೊತೆಗೆ ಬೀದರ್ ದಕ್ಷಿಣದಿಂದ ಟಿಕೆಟ್ ಕೊಡುವ ಭರವಸೆಯನ್ನು ನೀಡಿದೆ. ಆದರೆ ಮಾಜಿ ಸಿಎಂ ಧರಂ ಸಿಂಗ್ ಅಳಿಯ ಚಂದ್ರಸಿಂಗ್ ಖೇಣಿಗೆ ಟಿಕೆಟ್ ಕೊಟ್ರೆ ಬಂಡಾಯ ಏಳುವ ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ದೆಹಲಿಗೆ ತೆರಳಿ ಖರ್ಗೆ ಅವರಿಗೆ ತಮಗೆ ಟಿಕೆಟ್ ಕೊಡಿಸಿ ಅಂತ ಲಾಬಿ ನಡೆಸಿದ್ರು. ವಿನಯ್ ಕುಲಕರ್ಣಿ ವಿರುದ್ಧ ಆಕಾಂಕ್ಷಿಯ ಆಕ್ರೋಶ. ಧಾರವಾಡದ ನವಲಗುಂದದಲ್ಲಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಶಿವಾನಂದ ಕರಿಗಾರ್ ನನಗೆ ಟಿಕೆಟ್ ಬೇಕು ಅಂತಿದ್ದಾರೆ. ನಾನು ಪ್ರಭಾವಿ ಮುಖಂಡ ಅಂತ ಕಾಂಗ್ರೆಸ್ಗೆ ಕರೆದು ಬಂದೆ, ನನಗೆ ಟಿಕೆಟ್ ಕೊಡುವುದಾಗಿ ಪರಮೇಶ್ವರ್ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಆದ್ರೆ ಸಚಿವ ವಿನಯ್ ಕುಲಕರ್ಣಿ ಏನ್ ಮಾಡ್ತಿದ್ದಾರೋ ಗೊತ್ತಿಲ್ಲ ಅಂತ ಅಸಮಾಧಾನ ಹೊರಹಾಕಿದ್ರು. ಒಂದು ಹಂತದಲ್ಲಿ ಸಿಎಂ ರೆಸಾರ್ಟ್ನಲ್ಲಿ ಕೂತು ಎಲ್ಲರನ್ನೂ ಸಮಾಧಾನ ಪಡಿಸಿ ದೆಹಲಿಗೆ ತೆರಳಿದ್ದಾರೆ. ನಾಳೆ ಸಂಜೆಯೊಳಗೆ ಕಾಂಗ್ರೆಸ್ ಮೊದಲ ಪಟ್ಟಿ ರಿಲೀಸ್ ಮಾಡಬಹುದು. ಟಿಕೆಟ್ ಕೊಟ್ಟ ಮೇಲೆ ಯಾರ್ಯಾರ ಸಿಟ್ಟಿನ ಕಟ್ಟೆ ಒಡೆಯುತ್ತೋ ಕಾದು ನೋಡಬೇಕು. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಜೆಡಿಎಸ್ ಅಲ್ಲೂ ಟಿಕೆಟ್ನ ಬಂಡಾಯದ ಬಾವುಟ ಜೋರಾಗಿ ಹಾರಾಡ್ತಿದೆ. ಇವತ್ತು ಜೆಡಿಎಸ್ ಅಲ್ಲಿ ಏನೆಲ್ಲ ಆಯ್ತು ಅನ್ನೋದನ್ನ ನೋಡೋಣ ಬನ್ನಿ. ನಿನ್ನೆ ಬಳ್ಳಾರಿ ನಗರಕ್ಕೆ ಇ ಕಬ್ ಅಲ್ ಹೋತರ್ಗೆ ಎಚ್ ಡಿ ಕುಮಾರಸ್ವಾಮಿ ಟಿಕೆಟ್ ಘೋಷಣೆ ಮಾಡ್ತಿದ್ದಂತೆ
ಜಿಲ್ಲಾಧ್ಯಕ್ಷ ಕುಡತನಿ ಶ್ರೀನಿವಾಸ್ ಸಭೆಯಲ್ಲೇ ಮುನಿಸು ಹೊರಹಾಕಿ ಎದ್ದು ಹೋದ್ರು. ಹೊರಗೆ ಬಂದು ದುಡ್ಡಿದ್ದವರಿಗೆ ಜೆಡಿಎಸ್ ಟಿಕೆಟ್ ಅಂತ ಬಾಂಬ್ ಹಾಕಿದ್ರು. ಇದಕ್ಕೆ ಎಚ್ಡಿಕೆ ಕೆಂಡಾಮಂಡಲವಾಗಿ ತಮ್ಮ ತೆವಲಿಗೆ ಇಂಥ ಆರೋಪ ಮಾಡೋದು ಸರಿಯಲ್ಲ ಅಂದಿದ್ದಾರೆ. ಇನ್ನು ಚಿತ್ರದುರ್ಗದಲ್ಲಿ ಸಮಾವೇಶ ನಡೆಸಿದ ವೇಳೆ ಎಚ್ಡಿ ಕುಮಾರಸ್ವಾಮಿ ಶ್ರೀರಾಮುಲು ವಿರುದ್ಧ ಹರಿಹಾಯ್ದ್ರು. ಇನ್ನು ಸ್ವತಂತ್ರವಾಗಿ ಆಡಳಿತ ನಡೆಸಲಿಕ್ಕೆ ಕಾಂಗ್ರೆಸ್ ಬಿಜೆಪಿ ಜೊತೆ ಕೈ ಜೋಡಿಸಿ ನಾವು ಸರ್ಕಾರ ಮಾಡಬಾರದು. ನಿಮ್ಮ ಹಂಗಲ್ಲಿ ನಿಮ್ಮ ಒಂದು ಭಾವನೆಗಳಿಗೆ ಅರ್ಥ ಮಾಡ್ಕೊಂಡು ನಿಮ್ಮ ಕಷ್ಟಗಳಿಗೆ ಇವತ್ತು ಪರಿಹಾರ ಕೊಡ್ತಕ್ಕಂಥ ಸರ್ಕಾರ ತರಲಿಕ್ಕೆ ಈ ಒಂದು ಪಕ್ಷ ಬೆಂಬಲಿಸಿ 5 ವರ್ಷ ಪರೀಕ್ಷೆ ಮಾಡಿದ್ದೀನಿ, 70 ವರ್ಷ ಪರೀಕ್ಷೆ ಮಾಡ್ಕೊಂಡಿದ್ದೀನಿ. ನಿಮ್ಮ ಬದುಕಿಗೆ ಯಾವ ರೀತಿ ಸರ್ಕಾರಗಳು ಇವತ್ತು ನೆರವು ಕೊಡ್ತಾರೆ ಅಂತ ಹೇಳಿ ಒಂದು 5 ವರ್ಷ ನನ್ನನ್ನು ನಂಬಿ. ಜೆಡಿಎಸ್ ವಕ್ತಾರ ವೈಎಸ್ವಿ ದತ್ತಾಗೆ ಚಿಕ್ಕಮಗಳೂರಿನ ಕಡೂರು ಜೆಡಿಎಸ್ನಲ್ಲಿ ಅಸಮಾಧಾನದ ಬಿಸಿ ತಟ್ಟಿತು. ಬೀರೂರಿನಲ್ಲಿ ಮತಯಾಚನೆ ವೇಳೆ ಕಾರ್ಯಕರ್ತರೇ ದತ್ತಾಗೆ ತರಾಟ ತೆಗೆದುಕೊಂಡ್ರು. 2.5 ವರ್ಷದಿಂದ ಎಲ್ಲಿದ್ರಿ? ಪಕ್ಷದ ಸಭೆ ಸಮಾರಂಭಗಳಿಗೆ ಗೈರಾಗಿ ಈಗ ಬಂದಿದ್ದೀರಾ ಅಂತ ಆಕ್ರೋಶ ಹೊರಹಾಕಿದ್ರು. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಬಂಡಿಹೊಳೆಯಲ್ಲಿ ಜೆಡಿಎಸ್ ಶಾಸಕ ನಾರಾಯಣಗೌಡ ಹಾಗೂ ಅವರ ಭದ್ರತಾ ಸಿಬ್ಬಂದಿ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಹಲ್ಲೆ ಮಾಡಿದ್ದಾರೆ. ಶ್ರೀರಾಮ ದೇವಾಲಯದಲ್ಲಿ ಪೂಜೆಗೆಂದು ಬಂದಿದ್ದಾಗ ಕುಡಿದ ಮತ್ತಿನಲ್ಲಿ ಹಲ್ಲೆ ನಡೆಸಿದ್ದಾರೆ. ಗಾಯಗೊಂಡ ಶಾಸಕರ ಗನ್ಮ್ಯಾನ್ ಸ್ಥಿತಿ ಗಂಭೀರವಾಗಿದೆ. ಹಲ್ಲೆ ನಡೆಸಿದವರ ವಿರುದ್ಧ ಶಾಸಕ ನಾರಾಯಣಗೌಡರಿಂದ ದೂರು ದಾಖಲಾಗಿದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಟಿ ನರಸೀಪುರದಲ್ಲಿ ಟಿಕೆಟ್ ಪಡೆಯೋಕೆ ಅಪ್ಪ ಮಗನ ಮಧ್ಯೆ ಪೈಪೋಟಿ ನಡೀತಾ ಇದೆ. ಹಾಲಿ ಸಚಿವ ಮಹದೇವಪ್ಪ ಮತ್ತು ಪುತ್ರನ ಮಧ್ಯೆ ಕಚ್ಚಾಟ ನಡೆದಿದೆ. ನಾನೇ ನಿಲ್ತೀನಿ ಅಂತ ಮಗ, ಇದು ಲಾಸ್ಟ್ ಎಲೆಕ್ಷನ್ ನಿಲ್ತೀನಿ ಅಂತ ಹೇಳಿ ಸುನಿಲ್ ಬೋಸ್ ಮಧ್ಯೆ ಸಮರ ನಡೆದಿದೆ. ಅದೆಲ್ಲ ಸುಳ್ಳು ಅನ್ನೋದು ಮಹದೇವಪ್ಪ ಮಾತು. ಅಷ್ಟೇ ಅಲ್ಲ, ಸಿಎಂ ನಾನು ಅಣ್ಣ ತಮ್ಮಂದಿರಿದ್ದಂತೆ ನಮ್ಮಿಬ್ಬರ ಮಧ್ಯೆ ಯಾವುದೇ ಮುನಿಸಿಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಬನ್ನಿ ಮಹದೇವಪ್ಪ ನ್ಯೂಸ್ 18 ಕನ್ನಡಕ್ಕೆ ಏನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡೋಣ. ನಾವಿಬ್ಬರು ಅಣ್ಣ ತಮ್ಮರಿಗಿಂತ ಹೆಚ್ಚಾಗಿದ್ದೀವಿ ಮತ್ತು ನಮ್ಮ ಸಂಬಂಧ ನಿಂತೋಗೋದು ನಮ್ಮಿಬ್ಬರ ಉಸಿರು ನಿಂತೋಗುತ್ತಲ್ಲ ಆವಾಗ. ಯಾಕೆ ಈ ಪ್ರಶ್ನೆ ಉದ್ಭವ ಆಯಿತು ನನಗಂತೂ ಗೊತ್ತಿಲ್ಲ. ಇಟ್ಸ್ ಎ ಫೂಲಿಶ್ ಕ್ವಶನ್ ವಿಚ್ ಐ ಡೋಂಟ್ ವಾಂಟ್ ಟು ಆನ್ಸರ್. ಯಾರ್ದು ಊಹಾಪೋಹ, ಸುಮ್ಮನೆ ಕತೆ ಕಟ್ಕೊಂಡು ಸುಮ್ಮನೆ ಏನು ಕೆಲಸ ಮಾಡಬೇಕು ಅದು ಮಾಡೋದು ಬಿಟ್ಬಿಟ್ಟು ಬೇರೆ ಕೆಲಸ ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಉರುಳಿಲ್ಲ, ಸತ್ಯ ಇಲ್ಲ, ನಮ್ಮ ಸಂಬಂಧ ಅಳಸೂ ಇಲ್ಲ, ಅಳಿಸ್ಕೊಳ್ಳೋಕ್ಕೆ ಸಾಧ್ಯನೂ ಇಲ್ಲ. ಅಧಿಕಾರದಲ್ಲಿದ್ದಾಗ ನಾವೇ ನಾಯಕರು ಅಂತಿದ್ದವರು ಇವತ್ತು ಮತದಾರರ ಮುಂದೆ ಸೇವಕರಾಗಿದ್ದಾರೆ. ಜನರ ಸಿಟ್ಟಿಗೆ ಸಿಲುಕಿ ವಿಲವಿಲ ಅಂದವರು ಉಂಟು. ಯಾಕೆ ಹಿಂಗೆ ಹೇಳ್ತಿದ್ದೀವಿ ಅಂತೀರಾ? ಈ ಸ್ಟೋರಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ್ರು ಅಧಿಕಾರದಲ್ಲಿದ್ದಾಗ ಸಿಕ್ಕವರ ಮೇಲೆ ಎಗರಾಡ್ತಿದ್ರು, ಬೈತಿದ್ರು, ಸಿಟ್ಟಾಗ್ತಿದ್ರು. ಆದ್ರಿವತ್ತು ಅಪ್ಪನ ಪರ ಮತ ಕೇಳಲು ಹೋದ ಶಾಸಕರ ಪುತ್ರಿಗೆ ಸೋರೆಕುಂಟೆ, ಪುರ್ಲೆಕುಂಟೆ ಗ್ರಾಮಸ್ಥರು ಚೀಮಾರೆ ಹಾಕಿದ್ರು. ನಿಮ್ಮಪ್ಪ ನೀರಿನ ಸಮಸ್ಯೆ ಬಗೆಹರಿಸಿಲ್ಲ, ಈಗ ಮತಯಾಚನೆಗೆ ಬಂದಿದ್ದೀರಾ ಅಂತ ಚೀಮಾರೆ ಹಾಕಿದ್ರು. ಇದನ್ನ ವಿಡಿಯೋ ಮಾಡ್ತಿದ್ದವರ ಮೇಲೂ ಶಾಸಕರ ಪುತ್ರಿ ಎಗರಾಡಿದ್ರು. ಹಾಸನದಲ್ಲಿ ಬಿಜೆಪಿ ಅಭ್ಯರ್ಥಿ ನಾರ್ವೆ ಸೋಮಶೇಖರ್ ಮಹಿಳೆಯರಿಗೆ ಸೀರೆ, ಬ್ಯಾಗ್ ಹಂಚಿ ಆಮಿಷ ಒಡ್ಡಿದ್ರು. ಆದರೆ ಮಹಿಳೆಯರು ಸಕಲೇಶ್ಪುರ ಎಸಿಗೆ ಸೀರೆ ಹಿಂತಿರುಗಿಸುವ ಮೂಲಕ ನಮ್ಮ ಮತ ಮಾರಿಕೊಳ್ಳಲ್ಲ ಅನ್ನೋ ಸಂದೇಶ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ತುಮಕೂರಿನ ಶಿರಾದಲ್ಲಿ ಸಚಿವ ಟಿ.ಬಿ. ಜಯಚಂದ್ರ 5,000 ಮನೆಗಳನ್ನ ಕೊಡಿಸ್ತೀವಿ, ಮನೆ ಕಟ್ಟೋಕೆ 5 ಲಕ್ಷ ಹಣ ಕೊಡ್ತೀವಿ ಅಂತ ಶಿರಾದಲ್ಲಿ ಮತಯಾಚನೆ ವೇಳೆ ಆಮಿಷ ಒಡ್ಡಿದ್ರು. 5.5 ಲಕ್ಷ ರೂಪಾಯಿಗೆ ಒಂದೊಂದು ಮನೆ ಅಂತ ಹೇಳಿ, ಅದು ಮನೆಯಲ್ಲಿ ನೀವು ಕಟ್ಟಬೇಕಾಗಿರೋದು ಕೇವಲ 50,000. ಪ್ರವಾಸೋದ್ಯಮ ಸಚಿವ ಪ್ರಿಯಾಂಕ್ ಖರ್ಗೆಗೆ ಇನ್ನೂ ಮೆದುಳು ಆರಿಲ್ಲ. ಅವನು ನನ್ನ ಮುಂದೆ ಬಚ್ಚ. ಇದು ಕಲಬುರಗಿಯಲ್ಲಿ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಟಿಕೆಟ್ ಗಿಟ್ಟಿಸಿರೋ ಮಾಲಿಕಯ್ಯ ಗುತ್ತೇದಾರ್ ಕೊಟ್ಟ ಹೇಳಿಕೆ. ಅಪ್ಪ ಮಕ್ಕಳು ಕಲಬುರಗಿ ಜಿಲ್ಲೆಯ ಯಾವ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ರೂ ಅವರಿಬ್ಬರನ್ನು ಸೋಲಿಸೋದೇ ನನ್ನ ಗುರಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಒಬ್ಬನ ಕೇಳಿ ಯಾವುದಿದ್ರೆ ಅವ ಬಚ್ಚ ಅಂತ ಹೇಳಿನಲ್ಲ ನಿಮ್ಗೆ, ಅವನು ಇನ್ನೂ ಮೆದುಳು ಬೆಳೆದಿಲ್ಲ. ಮೆದುಳು ಬೆಳೆದ್ರೆ ಸರಿಯಾಗಿ ಮಾತಾಡ್ತಾನೆ. ನಮಗೆ ನೋವು ಅನುಭವಿಸಿಲ್ಲ. ಅವನು ಬಂದ ರೂಪಳೇನೆ ಫಸ್ಟ್ ಟೈಮ್ MLA ಆಗಿ ಮಿನಿಸ್ಟರ್ ಆಗ್ಯಾನ, ಅವ್ನು ಇನ್ನೂ ನೋವು ಗೊತ್ತಿಲ್ಲ. ನೋಡಿ, ಅಫ್ಜಲ್ಪುರದಲ್ಲಿ ಮಾಲಿಕೆ ಗುತ್ತೇದಾರ್ 100% ಗೆಲ್ತಾರೆ, ಅನುಮಾನ ಇಲ್ಲ. ಇವರು ಉರುಳು ಸೇವೆ ಮಾಡಿದ್ರು ಮಾಲಿಕೆ ಗುತ್ತೇದಾರ್ ಸೋಲ್ಸೋಕ್ಕಾಗಲ್ಲ. ನನಗೆ ಗೊತ್ತು ಅಫ್ಜಲ್ಪುರ ತಾಲೂಕಿನ ಮತದಾರದು ಅವರ ಸಂಬಂಧ ಏನಿದೆ.
ಸೊ ಹೀಗಾಗಿ ಅದು ಪ್ರಶ್ನೆನೇ ಇಲ್ಲ. ಈ ಅವ್ರ ಸೀಟ್ ಉಳಿಸ್ಕೋತ ಅವ್ರ ಮೊದಲೇ ಚಿತ್ತಾಪುರ ಪೂರ್ತಿ ಖಾಲಿ ಆಗ್ಯದ, ಅದು ಉಳಿಸ್ಕೋತ ಹೇಳಿ. ಇನ್ನು ತುಮಕೂರಿನಲ್ಲಿ ಜಿಲ್ಲಾಧ್ಯಕ್ಷ ಜ್ಯೋತಿ ಗಣೇಶ್, ಸೊಗಡು ಶಿವಣ್ಣ ಬಣದಲ್ಲಿ ಭಿನ್ನಮತ ಸ್ಫೋಟವಾಗಿದೆ. ಬಿಜೆಪಿಯ ಹುದ್ದೆಗಳಿಗೆ ಸೊಗಡು ಬಣದ 12 ಮುಖಂಡರು ರಾಜೀನಾಮೆ ಕೊಟ್ಟಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಇತ್ತೀಚೆಗೆ ಪ್ರಕಾಶ್ ರೈ ರಾಜಕಾರಣಿಯಂತೆ ಮಾತನಾಡ್ತಿರೋದು ಸದಾ ಸುದ್ದಿ ಆಗ್ತಾ ಇದೆ. ರೈ ಮಾತಾಡಿದರೆ ಸಾಕು ಬಿಜೆಪಿ ವಿರುದ್ಧ ಹಾಗೂ ಮೋದಿ ವಿರುದ್ಧ ಮಾತನಾಡಿ ವಿವಾದವನ್ನ ಮೈ ಮೇಲೆ ಎಳ್ಕೊತಿರ್ತಾರೆ. ಪ್ರಕಾಶ್ ರೈ ಹೀಗ್ಯಾಕ್ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ ಅನ್ನೋ ವಿಶ್ಲೇಷಣಾತ್ಮಕ ಸುದ್ದಿ ನೋಡಿ. ಪ್ರಕಾಶ್ ರೈ ಅಥವಾ ಪ್ರಕಾಶ್ ರಾಜ್ ಸಿನಿಮಾ ಮಾಡಿಕೊಂಡಿದ್ದಷ್ಟು ಕಾಲ ಒಳ್ಳೆ ನಟರಾಗಿದ್ರು. ಅಷ್ಟೇ ಅಲ್ಲ, ಇವರು ಕರಾವಳಿ ಭಾಗದವರು ಅಂತ ಬಲಪಂಥೀಯರು ಕೂಡ ಇವರನ್ನು ಮೆಚ್ಚಿಕೊಂಡಿದ್ರು. ಸಾಕಷ್ಟು ವಿವಾದಗಳಲ್ಲಿ ರೈಟಿಸ್ಟ್ಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಇವರ ಪರ ಬ್ಯಾಟಿಂಗ್ ಕೂಡ ಮಾಡಿದ್ದಿದೆ. ಅಲ್ಲಿವರೆಗೂ ಪ್ರಕಾಶ್ ರಾಜ್ ಅವರ ರಾಜಕೀಯ ನಿಲುವುಗಳೇನು, ಸಾಮಾಜಿಕ ಒಲವುಗಳೇನು ಅನ್ನೋದ್ರ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಗೌರಿ ಲಂಕೇಶ್ ಹತ್ಯೆ ನಂತರ ನಟ ಪ್ರಕಾಶ್ ರೈ ಅವರ ನಿಲುವು ಮತ್ತು ಒಲವುಗಳು ಒಮ್ಮಿಂದೊಮ್ಮೆಲೆ ವ್ಯಕ್ತವಾದವು. ಅಲ್ಲಿಯವರೆಗೂ ಪ್ರಕಾಶ್ ರೈ ನಮ್ಮವನು ಎಂದುಕೊಂಡಿದ್ದವರೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಕಾಶ್ ರೈನನ್ನು ವಿರೋಧಿಸಲಿಕ್ಕೆ ಆರಂಭಿಸಿದರು. ಇದಕ್ಕೆಲ್ಲ ಕಾರಣ ಪ್ರಕಾಶ್ ರೈ ಬಿಜೆಪಿ, ಅಮಿತ್ ಶಾ, ಮೋದಿ ಮತ್ತು RSS ಅನ್ನು ವಿರೋಧಿಸಲಿಕ್ಕೆ ಆರಂಭಿಸಿದ್ದು. ಇವರುಗಳ ವಿರುದ್ಧ ವಾಚಮಾಗೋಚರವಾಗಿ ವಾಗ್ದಾಳಿಯನ್ನು ನಡೆಸಿದ್ದು. ಸದ್ಯಕ್ಕೆ ಪ್ರಕಾಶ್ ರೈ ಎಡವಾದಿಯಂತಾಗಿದ್ದಾರೆ. ಏನು ಅನ್ಕೊಂಡಿದ್ದಾರೆ? ಯಾವುದು ಸರ್ವಾಧಿಕಾರ? ಏನು ನಿಮ್ಮ ಅಹಂಕಾರ? ಏನಿದು ನಿಮಗೆ ಭಿನ್ನಾಭಿಪ್ರಾಯಗಳಿರಬಾರ್ದಾ? ಅದು ಯು ವಿಲ್ ಮೇಕ್ ದಿಸ್ ಇಂಟು ಅ ಡಿಕ್ಟೇಟರ್ಶಿಪ್ ನೇಷನ್? ವಾಟ್ ಯು ಮೀನ್ ಬೈ ಮುಕ್ತ ಮುಕ್ತ ಮುಕ್ತ? ಏನು ನೀವು ಮುಕ್ತರಾಗ್ಬಿಡ್ತೀರಿ ನೋಡಿ. ಬರೆದಿಟ್ಕೊಳ್ಳಿ, 2019 ಅವರು ಇರಲ್ಲ. ಎಡಪಂಥೀಯ ನಿಲುವನ್ನು ಹೊಂದಿರುವ ಪ್ರಕಾಶ್ ರೈ ಯಾರ ಪರವಾಗಿದ್ದಾರೆ ಅನ್ನೋದು ರಾಜಕೀಯ ವಲಯದಲ್ಲಿ ಗುಟ್ಟಾಗಿ ಉಳಿದಿಲ್ಲ. ಮಾತಿದ್ರೆ ಪ್ರಧಾನಿ ನರೇಂದ್ರ ಮೋದಿಯ ವಿರುದ್ಧ ಪ್ರಕಾಶ್ ರೈ ವಾಗ್ದಾಳಿ ನಡೆಸುತ್ತಾರೆ. ಆ ಮುಖಾಂತರ ಬಿಜೆಪಿಯನ್ನು ಸೋಲಿಸಿ ಅಂತೇಳಿ ಪರೋಕ್ಷವಾಗಿ ಕರೆಯನ್ನು ನೀಡ್ತಾರೆ. ಒಟ್ಟಾರೆ ಪ್ರಕಾಶ್ ರೈ ಅವರಿಗೆ ಕಾಂಗ್ರೆಸ್ ಗೆಲ್ಲಬೇಕು. ಕಾಂಗ್ರೆಸ್ ಪರವಾಗಿ ಬ್ಯಾಟಿಂಗ್ ಮಾಡ್ತಕ್ಕಂಥ ಪ್ರಕಾಶ್ ರೈ ಅವರನ್ನ ಕೇಳಿದ್ರೆ ನೀವು ಯಾರ ಪರವಾಗಿದ್ದೀರಾ ಅಂತ ಹೇಳಿದ್ರೆ ನಾನು ಯಾರ ಪರವಾಗಿಯೂ ಇಲ್ಲ, ಬಿಜೆಪಿ ವಿರುದ್ಧವಾಗಿಯೂ ಇಲ್ಲ, ಕಾಂಗ್ರೆಸ್ ಪರವಾಗಿಯೂ ಇಲ್ಲ ಅಂತೇಳಿ ಸೋಗಲಾಡಿತನ ಉತ್ತರವನ್ನು ಕೊಡ್ತಾರೆ. ಅಂತಿಮವಾಗಿ ಪ್ರಕಾಶ್ ರೈ ನಡೆ, ನುಡಿ, ಮಾತು ಎಲ್ಲವನ್ನು ಕೇಳಿದ್ರೆ ಅವರು ಕಾಂಗ್ರೆಸ್ ಪರವಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ. ಎಷ್ಟು ಧೈರ್ಯ ಇದ್ದರೆ ಒಂದು ರಾಷ್ಟ್ರದ ರಾಜಕೀಯ ಪಕ್ಷದ ಅಧ್ಯಕ್ಷ ನಾಯಿಗಳು, ಬೆಕ್ಕುಗಳು, ಹಾವುಗಳು ಅಂತಾರೆ. ಇವಾಗ ಏನು ಹಾಕೊಂಡಿದ್ದಾರೆ ಕರ್ನಾಟಕಕ್ಕೆ? ಪುಂಗಿ ಊದಕ್ಕೆ ಬಂದಿದ್ದಾರಾ ಇಲ್ಲಿ ಹಾವುಗಳಿದೆ ಅಂತ? ಅಥವಾ ಇಲ್ಲಿ ಕಣ್ಮುಚ್ಕೊಂಡು ಏನು ಕೊಟ್ಟರು ಕಣ್ಮುಚ್ಕೊಂಡು ಕುಡಿಯೋ ಬೆಕ್ಕುಗಳಿದೆ ಅಂತ ಬಂದಿದ್ದಾರಾ? ಇಲ್ಲ ಬಿಸ್ಕೆಟ್ ಹಾಕಿದ್ರೆ ಬಾಲಾಡಿಸೋ ನಾಯಿಗಳಿದೆ ಅಂತ ಬಂದಿದ್ದಾರಾ ಇಲ್ಲಿಗೆ? ಅವರಿಬ್ರು ಮನುಷ್ಯರಾದ್ರೆ, ನಾವೆಲ್ಲ ಅವರನ್ನು ಎದುರಿಸೋರು ಪ್ರಾಣಿಗಳಾದ್ರೆ ಯಾಕೆ ಬಂದಿದ್ರಿ ಸ್ವಾಮಿ? ಪುಂಗಿ ಊದ್ತೀರಾ ಇಲ್ಲಿ ಬಂದು? ಕೊಡಿ ಉತ್ತರನ. ಎಷ್ಟು ಅಹಂಕಾರ ಇರಬೇಕು ನಿಮ್ಗೆ ಅದನ್ನ ಹೇಳಕ್ಕೆ? ಪ್ರಕಾಶ್ ರೈ ಪ್ರತಾಪ್ ಸಿಂಹರನ್ನ ಪ್ರಾಣಿಗೆ ಹೋಲಿಸಿ ಟ್ವೀಟ್ ಮಾಡ್ತಾರೆ. ಮುಕ್ತ ಮುಕ್ತ ಅಂತ ಇವರೇ ಮುಕ್ತವಾಗಿ ಹೋಗ್ತಾರೆ ನೋಡ್ತೀರಿ ಅಂತ ಬಿಜೆಪಿ ವಿರುದ್ಧ ಟಿಪಿಕಲ್ ಕಾಂಗ್ರೆಸ್ ಮನುಷ್ಯನಂತೆ ವಾಗ್ದಾಳಿ ಮಾಡ್ತಾರೆ. ಪ್ರಕಾಶ್ ರೈ ಅವರ ಸಾಮಾಜಿಕ ಉದ್ದೇಶಗಳು ಒಳ್ಳೆಯದಿರಬಹುದು, ಆದರೆ ರಾಜಕೀಯವಾಗಿ ಯಾವುದೇ ಲಾಭದ ಲೆಕ್ಕಾಚಾರಗಳಿಲ್ಲದೆ ಪ್ರಕಾಶ್ ರೈ ನಟನೆ ಮಾಡೋದಿಲ್ಲ ಅನ್ನೋದು ಯಾವುದೇ ಅನುಮಾನವಿಲ್ಲ. ಏನಂತೀರಾ? ಲೋಕಸಭೆ, ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ವಿರೋಧ ಪಕ್ಷಗಳ ಧೋರಣೆ ಖಂಡಿಸಿ ಇವತ್ತು ಬಿಜೆಪಿ ಸಂಸದರು ಧರಣಿ ಮಾಡಿದ್ರು. ಉಪವಾಸದ ವೇಳೆ ಕಾಂಗ್ರೆಸ್ ವಿರುದ್ಧ ಒಬ್ಬೊಬ್ಬರು ಒಂದೊಂದು ಶೈಲಿಯಲ್ಲಿ ವಾಗ್ದಾಳಿ ಮಾಡಿಸಿದ್ರು. ಬನ್ನಿ ಹಾಗಾದ್ರೆ ಯಾರ್ಯಾರೇನ್ ಹೇಳಿದ್ದಾರೆ ಕೇಳೋಣ. ಸಂಸತ್ನ ಉಭಯ ಕಲಾಪ ನಡೆಯೋಕೆ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷಗಳು ಬಿಡುತ್ತಿಲ್ಲ ಅಂತ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಆದಿಯಾಗಿ ಬಿಜೆಪಿ ಸಂಸದರೆಲ್ಲ ಒಂದು ದಿನದ ಉಪವಾಸ ನಡೆಸಿದ್ರು. ಮದುರೈನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಧರಣಿ ಮಾಡಿದ್ರೆ, ಧಾರವಾಡದಲ್ಲಿ ಅಮಿತ್ ಶಾ ಉಪವಾಸ ನಡೆಸಿದ್ರು. ಉಪವಾಸದ ವೇಳೆ ಅಮಿತ್ ಶಾ ಕುರ್ಚಿ ತೆಗೆಸಿ ನೆಲದ ಮೇಲೆ ಕೂತರು. ಆದರೆ ಯಡಿಯೂರಪ್ಪ ನೆಲದ ಮೇಲೆ ಕೂರಲಾಗದೆ ಕುರ್ಚಿ ಮೇಲೆ ಕೂತರು. ಇನ್ನು ರಾಜ್ಯದ ಬಿಜೆಪಿ ಸಂಸದರೆಲ್ಲ ಆಯಾ ಕ್ಷೇತ್ರಗಳಲ್ಲಿ ಧರಣಿ ಕೂತಿದ್ರು. ಧರಣಿ ವೇಳೆ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು. ದೇಶದ ಇತಿಹಾಸದಲ್ಲೇ ಕಾಂಗ್ರೆಸ್ ಲಜ್ಜೆಗೆಟ್ಟ ಕೆಲಸ ಮಾಡಿದೆ. ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ಕರ್ನಾಟಕ ರಾಜ್ಯದ ದೊಡ್ಡ ನೇತಾರ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ನೇತಾರ ಲೋಕಸಭೆಯಲ್ಲಿ ಸದನ ಸ್ಟಾಲ್ ಮಾಡುವುದಲ್ಲ, ತಾಕತ್ತಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅಂಕಿ ಅಂಶಗಳ ಮುಖಾಂತರ ಸದನದೊಳಗೆ ಪ್ರಸ್ತಾಪ ಮಾಡಬೇಕಿತ್ತು. ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಅದರ ಬದಲು ಓಡಿ ಹೋಗುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ.
ನಮ್ಮ ಉಪವಾಸ ಅಂದ್ರೆ ಮಹಾತ್ಮ ಗಾಂಧಿ ಉಪವಾಸ. ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷ ರಾಹುಲ್ ಗಾಂಧಿ ಉಪವಾಸಕ್ಕಿಂತ ಕೆಲವು ಕ್ಷಣಗಳ ಮೊದಲು ಚೋಲೆ ಭಟೂರ ತಿನ್ನುವಂಥದ್ದು. ಅಂದ್ರೆ ಇದು ಕಾಂಗ್ರೆಸ್ಸಿನ ಶೈಲಿ, ಇದು ಬಿಜೆಪಿ ಶೈಲಿ ಅಲ್ಲ. ನಮ್ಮ ಉಪವಾಸ ಅಂದ್ರೆ ನರೇಂದ್ರ ಮೋದಿ ಶೈಲಿಯ ಉಪವಾಸ, ನಮ್ಮ ಉಪವಾಸ ಅಂದ್ರೆ ಮಹಾತ್ಮ ಗಾಂಧಿಯ ಶೈಲಿಯ ಉಪವಾಸ. ಕಾಂಗ್ರೆಸ್ನಿಂದ ದೇಶದ ಅಭಿವೃದ್ಧಿಗೆ ಹಿನ್ನಡೆಯಾಗಿದೆ. ಯಾವುದೇ ಚರ್ಚೆಯನ್ನು ಮಾಡದೆ ಇಡೀ ಸಂಸತ್ತಿನ ದಿನಗಳನ್ನು ಹಾಳು ಮಾಡಿದಂತ ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ ಹೇಳಬೇಕು. ಏನು ಅಭಿವೃದ್ಧಿಗೆ ಬಗ್ಗೆ ಮಾತಾಡೋದಕ್ಕೆ ಕಾಂಗ್ರೆಸ್ ಅವರಿಗೆ ನೈತಿಕತೆ ಇಲ್ಲ ಅನ್ನೋದನ್ನು ತೋರಿಸಬೇಕನ್ನುವಂತ ಕಾರಣಕ್ಕಾಗಿ ಈ ಧರಣಿಯಲ್ಲಿ ನಾವು ಪಾಲ್ಗೊಳ್ತಾ ಇದ್ದೀವಿ. ಬಿಜೆಪಿಯವರು ಸಂಬಳ ಬಿಟ್ಟಿದ್ದೀವಿ, ತಾಕತ್ತಿದ್ರೆ ಕಾಂಗ್ರೆಸ್ನವರು ಬಿಡಲಿ. ಅವರು ಮಾಡಿರುವಂತಹ ತಪ್ಪು ಕೆಲಸ ಕಾರ್ಯಗಳನ್ನು ಎತ್ತಿ ತೋರಿಸುವ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಮನಮೋಹನ್ ಸಿಂಗ್ರ ಸರ್ಕಾರದ ಭ್ರಷ್ಟಾಚಾರವನ್ನು ಎತ್ತಿ ತೋರಿಸುವಂತಹ ಕೆಲಸವನ್ನು ಲೋಕಸಭೆಯಲ್ಲಿ ಮಾಡಿದ್ದೇವೆ. ಆದರೆ ಒಂದೇ ಒಂದು ದಿನ ದೇಶದ ಹಿತದ ದೃಷ್ಟಿಯಿಂದ ಚರ್ಚೆ ಆಗುವುದನ್ನು ಭಾರತೀಯ ಜನತಾ ಪಾರ್ಟಿ ಅಥವಾ ಯಾವುದೇ ವಿರೋಧ ಪಕ್ಷಗಳು ನಿಲ್ಲಿಸಿಲ್ಲ. ಇನ್ನು ದೇಶದ ಹಲವೆಡೆ ಬಿಜೆಪಿ ಕೇಂದ್ರ ಸಚಿವರು, ಸಂಸದರು ಕೂಡ ಕಾಂಗ್ರೆಸ್ ವಿರುದ್ಧ ಒಂದು ದಿನದ ಉಪವಾಸ ನಡೆಸಿದರು. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಕಾವೇರಿ ನದಿ ನೀರು ವಿಚಾರವಾಗಿ ತಮಿಳುನಾಡಲ್ಲಿ ನಡೀತಾ ಇರೋ ಹೋರಾಟಕ್ಕೆ ತಿರುಗೇಟು ಕೊಡೋದಕ್ಕೆ ರಾಜ್ಯದಲ್ಲೂ ಆಕ್ರೋಶ ಭುಗಿಲೇಳ್ತಿದೆ. ಕಾವೇರಿ ನಿರ್ವಹಣಾ ಮಂಡಳಿ ರಚನೆ ವಿರೋಧಿಸಿ ಇವತ್ತು ವಾಟಾಳ್ ನಾಗರಾಜ್ ಬಣ ರಾಜಭವನಕ್ಕೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಿತು. ಆದರೆ ಪೊಲೀಸರು ಬಿಡಲಿಲ್ಲ. ಇದಕ್ಕೆ ವಾಟಾಳ್ ನಾಗರಾಜ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಅತ್ತ ತಮಿಳುನಾಡಲ್ಲೂ ಪ್ರತಿಭಟನೆ ಕಾವೇರ್ತಿದ್ದು, ಇವತ್ತು ಪ್ರಧಾನಿ ಮೋದಿ ಮಧುರೈಗೆ ಬಂದಾಗ ಏರ್ಪೋರ್ಟ್ ಅಲ್ಲೇ ಪ್ರತಿಭಟನೆ ಮಾಡಿದ್ರು. ಇನ್ನೊಂದು ಕಡೆ ಕಾವೇರಿ ಮಂಡಳಿ ರಚನೆಗೆ ಆಗ್ರಹಿಸಿ ಕಮಲ್ ಹಾಸನ್ ಮೋದಿಗೆ ವಿಡಿಯೋ ಕಳುಹಿಸಿದ್ದಾರೆ. ತಮಿಳು ಜನ ನ್ಯಾಯಕ್ಕಾಗಿ ಹೋರಾಡ್ತಿದ್ದಾರೆ, ನಿಮ್ಗೆ ನಮ್ಮ ಹೋರಾಟದ ಬಗ್ಗೆ ಅರಿವಿರಬಹುದು ಅಂತ ಮನವಿ ಮಾಡಿದ್ದಾರೆ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಕ್ರೀಡಾಳುಗಳು ಗುರುವಾರವೂ ಸಹ ಪದಕಗಳ ಬೇಟೆಯನ್ನ ಮುಂದುವರೆಸಿದ್ದಾರೆ. ಪುರುಷರ 57 ಕೆಜಿ ವಿಭಾಗದಲ್ಲಿ ಕುಸ್ತಿಪಟು ರಾಹುಲ್ ಅವಾರೆ ಚಿನ್ನದ ಪದಕ ಜಯಿಸಿದ್ದಾರೆ. 74 ಕೆಜಿ ಪುರುಷರ ಫ್ರೀಸ್ಟೈಲ್ ಕುಸ್ತಿ ವಿಭಾಗದಲ್ಲಿ ಸುಶೀಲ್ ಕುಮಾರ್ ಸಹ ಚಿನ್ನದ ಪದಕವನ್ನ ಕೊರಳಗೇರಿಸಿಕೊಂಡಿದ್ದಾರೆ. ಭಾರತದ 37 ವರ್ಷದ ತೇಜಸ್ವಿನಿ ಸಾವಂತ್ ಅವರು ಮಹಿಳೆಯರ 50 ಮೀಟರ್ಸ್ ಏರ್ ಪಿಸ್ತೂಲ್ ವಿಭಾಗದಲ್ಲಿ ಬೆಳ್ಳಿ ಪದಕ ಜಯಿಸಿದ್ದಾರೆ. ಭಾರತ ಒಟ್ಟು 19 ಚಿನ್ನ, 7 ಬೆಳ್ಳಿ, 10 ಕಂಚಿನ ಪದಕ ಸೇರಿ ಒಟ್ಟು 31 ಪದಕ ಗೆದ್ದು 3ನೇ ಸ್ಥಾನದಲ್ಲಿದೆ. ಆಸ್ಟ್ರೇಲಿಯಾ ಮೊದಲ ಸ್ಥಾನದಲ್ಲಿದ್ದರೆ ಇಂಗ್ಲೆಂಡ್ 2ನೇ ಸ್ಥಾನದಲ್ಲಿದೆ. ನಿಮ್ಮ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ನಿಮ್ಮೆಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಬಾರ್ಕ್ ಸಂಸ್ಥೆಯ ರೇಟಿಂಗ್ ಅಲ್ಲೂ ಕೂಡ ಅದು ಸಾಬೀತಾಗಿದೆ. ಕರ್ನಾಟಕ ನ್ಯೂಸ್ ಚಾನೆಲ್ಗಳ ಪೈಕಿ ನಿಮ್ಮ ಮೆಚ್ಚಿನ ನ್ಯೂಸ್ 18 ಕನ್ನಡ ಇದೀಗ 3ನೇ ಸ್ಥಾನಕ್ಕೆ ಏರಿದೆ. ನಿಮ್ಮೆಲ್ಲರ ಸಹಕಾರದಿಂದ ಮಾತ್ರ ಇದು ಸಾಧ್ಯ ಆಗಿರೋದು. ನಿಮ್ಮೆಲ್ಲರ ಸಹಕಾರ ಹೀಗೆಯೇ ಮುಂದೆಯೂ ಇರಲಿ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.